ಇದು ಒಂದು ಸೈಟ್ ಮಾತ್ರ ಬೆಳಕೆ ಬಂದಿದೆ. ಇನ್ಮೇಲೆ ನಾನೆಲ್ಲ ಕಾರ್ಯಕರ್ತರು ಮನವಿ ಮಾಡೋದಿಷ್ಟೇ, ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಬೂತ್ಗಳಲ್ಲಿ ಯಾವ್ಯಾವ ಪಾರ್ಕ್ ಯಾವ್ಯಾವ ಏನೇನಾಗಿದಾವ ಅಂತ ದಾಖಲೆ ತಕ್ಷಣ ಹುಡ್ಕೊಳ್ಬೇಕು. ಯಾಕಂದ್ರೆ ಇವ್ರು ಇನ್ನೊಂದ್ 2 ವರ್ಷ ಇರ್ತಾರೆ, ಇನ್ನೊಂದ್ 2 ವರ್ಷ ಮತ್ತೆ ಯಾರ್ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ನಿರಂತರವಾಗಿರುತ್ತೆ. ಇವತ್ತು ಜನ ಕಾಯ್ತಾ ಇದ್ದಾರೆ ಚುನಾವಣೆ ಬರಲಿ ಅಂತ ಹೇಳಿ ಇವ್ರಿಗೆ ಪಾಠ ಕಲಿಸ್ಲಿಕ್ಕೆ. ಇವತ್ತು ಇಂಥ ಭ್ರಷ್ಟ ಆಡಳಿತವನ್ನ ಕೊನೆಗೊಳ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಹಾಗಾಗಿ ನಮ್ದು ಹೋರಾಟ ನಿಲ್ಲೋದಿಲ್ಲ. ಏನು ಗಣಪತಿ ಪೆಂಡಲ್ಗೆ ಹಾಕಿದಂತದ್ರಲ್ಲೂ ಕೂಡ ನೀವು ದುಡ್ಡು ತಿಂದಿದ್ದೀರಿ, ಆ ದೇವ್ರ ದುಡ್ಡು ನೀವು ಬಿಟ್ಟಿಲ್ಲ. ಗಣಪತಿ ಹಿಂದೂ ಗಣಪತಿ ಪೆಂಡಲ್ನಲ್ಲಿ ಏನೋ ದುಡ್ಡು ತಿಂದಿದೆ ಅಂತಂದಿದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದೊಂದಾಗಿ ಹೊರಗೆ ಎಳೆಯುತ್ತೆ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಭಾರತ್ ಮಾತಾ ಕಿ ಜೈ. ಆತ್ಮೀಯ ಎಲ್ಲ ನನ್ನ ನೆಚ್ಚಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ, ಈ ದಿನ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಇವತ್ತು ಏನು ಸ್ವಾಮಿ ವಿವೇಕಾನಂದ ಬಡಾವಣೆಯ ಮಾಲೀಕತ್ವದ ಉದ್ಯಾನವನ ಶಾಮೂರು ಗ್ರಾಮದ ರೀಸರ್ವೆ ನಂಬರ್ 177, 127 A1, A2, A3 ಈ ಸರ್ವೆ ನಂಬರ್ಗೆ ಸೇರಿಸಿರ್ತಕ್ಕಂಥ ಏಕ ನಿವೇಶನ ಅನುಮೋದನೆಯನ್ನ ನಗರಾಭಿವೃದ್ಧಿ ಪ್ರಾಧಿಕಾರ, ಆದ್ರೆ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಅಧಿಕಾರಿ ವರ್ಗರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಸರ್ಕಾರ ಇದ್ದಾಗ ಏನು ನಿವೇಶನ ಲೇಔಟ್ ಆಗಿದ್ ಬಿಟ್ರೆ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದೇ ಬಡಾವಣೆ ಆಗಿಲ್ಲ ಅಂತ ಹೇಳಲಿಕ್ಕೆ ತಮಗೆ ಬಯಸ್ತೇನೆ. ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರಲ್ಲ ನೀವು, ಶ್ರೀಮಂತರ ಪರವಾಗಿ ಇವತ್ತು ಶಾಮೂರು ಸರ್ವೆ ನಂಬರ್ ಅನ್ನು ಅನುಮೋದನೆ ಕೊಟ್ಟಿದ್ದೀರ. ನಿನ್ನೆ 2 ಕಮಿಷನರು ಪತ್ರಿಕಾಗೋಷ್ಠಿ ಮಾಡಿ ನಾವು ಕೊಟ್ಟಿಲ್ಲ, ಇದು ಪಾರ್ಕಿಗೆ ಬಿಟ್ಟಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ದಯವಿಟ್ಟು ಇದನ್ನ ಹಿಂಪಡಿಬೇಕು, ಜೊತೆಗೆ ಅದನ್ನು ಪಾರ್ಕ್ ಆಗಿ ಉಳಿಸಬೇಕು. ಸಾರ್ವಜನಿಕರು ನಾಗರಿಕ ಹಿತರಕ್ಷಣಾ ವೇದಿಕೆ ಈಗಾಗಲೇ ಕೋರ್ಟ್ ಮೆಟ್ಟಿಲನ್ನು ಏರಿದೆ. ಆ ಕೋರ್ಟ್ ಮೆಟ್ಟಿಲನ್ನ ಏರಿರ್ತಕ್ಕಂಥ ತೀರ್ಪು ಕೂಡ ಬರುತ್ತೆ. ಆದಷ್ಟು ತಾವೇ ನಿವೇಶನ ಏನಾದ್ರೂ ಪಾರ್ಕಿಗೆ ಸಾರ್ವಜನಿಕರ ಉದ್ದೇಶಕ್ಕೆ ಬಿಡದೆ ಹೋದ್ರೆ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ತಮ್ಮ ಎಚ್ಚರಿಕೆ ಮೂಲಕ ನಗರ ಪಾಲಿಕೆ ಪಾರ್ಕ್ ಅನ್ನು ಖಾಸಗಿ ವ್ಯಕ್ತಿಗೆ ಮಾರಿರುವ ಕೂಡ ಅಧ್ಯಕ್ಷನಿಗೆ, ನಗರ ಪಾಲಿಕೆ ಪಾರ್ಕ್ ಅನ್ನು ಖಾಸಗಿ ವ್ಯಕ್ತಿಗೆ ಮಾರಿರುವ ಕೂಡ ಅಧ್ಯಕ್ಷನಿಗೆ ಉಳಿಸಿ